ಇನ್ನೊಂದು ಕಡೆ ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಪಿ ಚಿದಂಬರಂ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರದ ಅರ್ಥವ್ಯವಸ್ಥೆ ಹದಗೆಡ್ತಾ ಇದ್ದು ಭವಿಷ್ಯದಲ್ಲಿ ಅದು ಇನ್ನೂ ಕೂಡ ಗಂಭೀರ ಸ್ವರೂಪವನ್ನು ತಾಳಲಿದೆ ಅಂತ ಆತಂಕ ಹೊರಹಾಕಿದ್ದಾರೆ. ಬಿಜೆಪಿಯವರು ಭಾರತದ ಆರ್ಥಿಕತೆ ಬಹಳ ಸುಭದ್ರವಾಗಿದೆ ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ಭಾರತದ ಆರ್ಥಿಕ ವ್ಯವಸ್ಥೆ ತುಂಬಾ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಇದು ಮುಂದೆ ಇನ್ನೂ ಉಲ್ಬಣಿಸುತ್ತೆ. ಆದರೆ ತಮ್ಮನ್ನು ತಾವೇ ದೊಡ್ಡ ದೊಡ್ಡ ಡಾಕ್ಟರ್ಗಳು, ವೈದ್ಯರು ಎಲ್ಲ ಕರ್ಕೊಳ್ತಾರಲ್ಲ ಬಿ ಜೆ ಪಿಯವರು, ಇದ್ರ ಬಗ್ಗೆ ಅಂತೂ ಕಿಂಚಿತ್ ಕಾಳಜಿನೂ ಇವರಿಗೆ ಇಲ್ಲ. ನೋಡಿ, ನಿವ್ವಳ ವಿದೇಶಿ ಹೂಡಿಕೆಯಲ್ಲಿ ಭಾರತ ಗಣನೀಯವಾಗಿ ಕುಸಿದಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಇದು 31% ಕುಸಿತವನ್ನು ಕಂಡಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಹೇಳಿ. ಒಂದು ದೇಶದ ಅರ್ಥವ್ಯವಸ್ಥೆ ಚೆನ್ನಾಗಿದ್ದಾಗ, ಆ ಅರ್ಥವ್ಯವಸ್ಥೆ ಮೇಲೆ ನಂಬಿಕೆ ಬಂದಾಗ ವಿದೇಶದ ಕಂಪನಿಗಳಿರ್ತಾವಲ್ವಾ, ಹೂಡಿಕೆ ಮಾಡೋಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾರೆ. ಯಾಕೆಂದರೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ಲಾಭ ಬರುತ್ತೆ, ನನ್ನ ಬಂಡವಾಳ ಹೂಡಿಕೆಗೆ ಒಳ್ಳೆಯ ಆದಾಯವನ್ನು ನಾನು ಪಡ್ಕೊಳ್ಬಹುದು ಅಂತ. ಆದರೆ 31% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ಇವರು ಭಾರತದ ಅರ್ಥವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾರೆ? ಒಂದು ಮನೆ ಅಥವಾ ಒಂದು ಊರು ತುಂಬ ಚೆನ್ನಾಗಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದರೆ, ಅಲ್ಲಿ ತುಂಬ ಉದ್ಯಮಗಳಿದ್ದರೆ, ಜಿಲ್ಲೆಯಲ್ಲಿ ತುಂಬ ಉದ್ಯಮಗಳಿದ್ದರೆ ಅವಾಗೇನಾಗುತ್ತೆ, ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿದೆಯಂತೆ, ನಾವು ಹೂಡಿಕೆ ಮಾಡೋಣ, ನಮಗೂ ಲಾಭ ಬರುತ್ತೆ ಅಂತ ಇರುತ್ತೆ. ಆ ಊರಿನ ಅರ್ಥವ್ಯವಸ್ಥೆ ಚೆನ್ನಾಗಿಲ್ಲ ಅಂದಾಗ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ. ನೋಡಿ, ಈ ದೇಶದಲ್ಲಿ ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಕೂಲಿ ಇದ್ಯಾವುದು ಏರಿಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಚೆಕ್ ಮಾಡಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಯಾವ ಅರ್ಥದಲ್ಲಿ ಇವರೆಲ್ಲ ಇಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಚಿದಂಬರಂ ಅವರು ಸುದೀರ್ಘವಾಗಿ ಇದ್ರ ಬಗ್ಗೆ ಅವರು ಕೂಡ ಮಾತಾಡ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಅವರು ಇಂಡಿಯನ್ ಎಕಾನಮಿ ಈಸ್ ಇನ್ ಸಿವಿಯರ್ ಡಿಸ್ಟ್ರೆಸ್ ಬಟ್ BJP ಡಾಕ್ಟರ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಚಿದಂಬರಂ ಹೇಳಿರೋ ಮಾತಿದು. BJP ತಜ್ಞರುಗಳಿದ್ದಾರಲ್ಲಪ್ಪ, ಮಹಾನ್ ತಿಳುವಳಿಕೆಗಾರರು, ಇದನ್ನು ಒಪ್ತಾ ಇಲ್ಲ ಅಂತ ಅವ್ರು ಮಾತನಾಡ್ತಾ ಇರೋದು. ಜೊತೆಗೆ ಅವ್ರು ಹೇಳ್ತಾರೆ ಸಿವಿಯರ್ ಡಿಸ್ಟ್ರೆಸ್, ಈ ಸೋ ಕಾಲ್ಡ್ ಡಾಕ್ಟರ್ಸ್ ಅಂತ ಒಂದು ಕಡೆ ಹೇಳ್ತಾರೆ ಅವರು. ಇನ್ನೊಂದು ಕಡೆ ಹೇಳ್ತಾರೆ, in a post on X, the former finance minister said that BJP claims the Indian economy is in robust health in 2023-24 but has no explanation why net foreign direct investment inflows have dropped by 31%. ಇದನ್ನೇ ಅವ್ರು ಕೇಳಿರೋದು. 31% ಅಷ್ಟು ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿವ್ವಳವಾಗಿ ಅದು ಕಡಿಮೆ ಆಗಿಬಿಟ್ಟಿದೆಯಲ್ಲ, ನಿಂತು ಹೋಯ್ತಲ್ಲ, ಇದು ಯಾಕೆ ಅಂತ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ರಪ್ಪ ಅಂಥೇಳಿ ಚಿದಂಬರಂ ಅವ್ರು ಕೇಳಿದ್ದಾರೆ. FDI ಅನ್ನೋದೇನು ಅಂತ ಹೇಳಿದ್ರೆ, FDI is a measure of the confidence that foreign investors have in a country, the government and its policies, he pointed out. Such confidence has declined sharply in 2023-24, Chidambaram said. BJP gives certificates to itself. The good certificate must come from ಫಾರಿನ್ ಆ್ಯಂಡ್ ಇಂಡಿಯನ್ ಇನ್ವೆಸ್ಟರ್ಸ್. ನೋಡಿ, BJP ಪಕ್ಷ ತಮಗೆ ತಾವೇ ಸರ್ಟಿಫಿಕೇಟ್ ಕೊಟ್ಕೊಂಡು ತಿರುಗ್ತಾ ಇದ್ದಾರೆ. ಒಂದು ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಒಂದು ವಿದೇಶಿ ಬಂಡವಾಳ ಹೂಡಿಕೆದಾರರು, ಇನ್ನೊಂದು ಭಾರತದ ಹೂಡಿಕೆದಾರರು. ಇವರಿಬ್ಬರೂ ಆ ಥರ ಹೇಳ್ತಾ ಇಲ್ಲ. ಹೇಳೋದು ಬಿಟ್ಬಿಡಿ, ಆ ಇನ್ಫ್ಲೋ ಕಡಿಮೆ ಆಗಿದೆ ಅಂತ ಹೇಳಿದ್ರೇ ಅದೇ ಒಂದು ಸರ್ಟಿಫಿಕೇಟ್ ಆಗಿಬಿಡುತ್ತೆ. ಒಂದು ದೇಶದ ಎಕಾನಮಿಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮತ್ತು ಭಾರತದ ಹೂಡಿಕೆದಾರರು ಯಾವ ಮಟ್ಟದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಅಥವಾ ಹೂಡಿಕೆ ಹಿಂತೆಗೆದುಕೊಂಡಿದ್ದಾರೆ, ಅಥವಾ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ, ಈ 3 ಸೂತ್ರ ಇದೆಯಲ್ಲ, ಇದೇ ಅದರ ಒಂದು ಆರೋಗ್ಯದ ಸರ್ಟಿಫಿಕೇಟ್, ಅದರ ಅರ್ಥವ್ಯವಸ್ಥೆಯ ಸರ್ಟಿಫಿಕೇಟ್ ಇದೇನೆ. ಬಟ್ ಇದು ಯಾವುದಕ್ಕೂ ಇವರ ಬಳಿಯಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನು ಕೂಡ ಇವರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. ನೋಡಿ, ಇಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಆರ್ ಹೈ, ರಿಯಲ್ ವೇಜಸ್ ಆರ್ ಸ್ಟಾಗ್ನೆಂಟ್, ಅನ್ಎಂಪ್ಲಾಯ್ಮೆಂಟ್ ಈಸ್ ರೈಸಿಂಗ್ ಆ್ಯಂಡ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಈಸ್ ಫಾಲಿಂಗ್. ಬಡ್ಡಿ ದರ ಜಾಸ್ತಿ ಆಗ್ತಾ ಇದೆ, ನಿಜವಾದ ಕೂಲಿ ಇದೆಯಲ್ಲ, ಈ ಕೂಲಿ ನಿಂತ ನೀರಾಗ್ಬಿಟ್ಟಿದೆ, ಚಲಿಸ್ತಾ ಇಲ್ಲ ಮುಂದಕ್ಕದು. ನಿರುದ್ಯೋಗ ಇದು ಜಾಸ್ತಿ ಆಗ್ತಾ ಇದೆ. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಇಸ್ ಫಾಲಿಂಗ್. ನೋಡಿ, ಒಂದು ಅರ್ಥವ್ಯವಸ್ಥೆ ಅಳೆಯೋದಕ್ಕೆ ಈ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂತಾರಲ್ಲ, ಈ ದಿನಬಳಕೆಯ ವಸ್ತುಗಳ ಮೇಲೆ ಒಂದು ಮನೆ, ಒಂದು ವ್ಯಕ್ತಿ ಏನು ಖರ್ಚು ಮಾಡ್ತಾ ಇದ್ದಾರೋ ಇದು ಕಡಿಮೆ ಆಗ್ತಾ ಇದೆಯಂತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅವನ ಬಳಿ ಹಣ ಇಲ್ಲ ಅಂತ. ಇದು ಎಕಾನಮಿಯನ್ನು ಟೆಸ್ಟ್ ಮಾಡುವಂಥ ಒಂದು ಪರೀಕ್ಷೆ ಇದು. ಈಗ ನಾವು ಆಸ್ಪತ್ರೆಗಳಿಗೆ ಹೋದರೆ ಈ ಒಂದು ಬ್ಲಡ್ ಟೆಸ್ಟ್ ಏನಿದೆಯಪ್ಪ, ಈ ಒಂದು ಎಕ್ಸ್ರೇ ಮಾಡಿದ್ರೇನ್ರಪ್ಪ, ಇದೆಲ್ಲ ಮಾತಾಡ್ತಾರಲ್ಲ, ಈ ರೀತಿ ಇವೆಲ್ಲ ಟೆಸ್ಟ್ಗಳು ಈ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ದಿನಬಳಕೆ ವಸ್ತುಗಳ ಮೇಲೆ ಮನೆಗಳಿಗೆ ಬಳಸ್ತಕ್ಕಂಥ ವಸ್ತುಗಳು, ಅದರ ಖರ್ಚು ಎಷ್ಟು ಮಾಡ್ತಾ ಇಲ್ಲ, ಈ ವಿಷಯ ಇಟ್ಕೊಂಡು ಅಳೆದ್ರೆ ಅದರ ಅರ್ಥವ್ಯವಸ್ಥೆಯ ಆರೋಗ್ಯವನ್ನು ಅಲ್ಲಿ ಹೇಳಬಹುದಾಗುತ್ತೆ. ನಿರುದ್ಯೋಗ ಜಾಸ್ತಿ, ಕೂಲಿ ಅಷ್ಟೇ ಇದೆ, ಒಂದು ರೀತಿಯಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಇವರು ಯಾವ ದಿಕ್ಕಿನಲ್ಲಿ ಅರ್ಥವ್ಯವಸ್ಥೆ ಆರೋಗ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೆ ಅರ್ಥ ಆಗ್ತಿಲ್ಲ ಅಂಥೇಳಿ ಚಿದಂಬರಂ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ.